ಇರ್ರ ಇರೋ ಬಿಟ್ಟು ಬಂದೆ ತರಕಾರಿ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡಿದ್ದೀನಿ. ಮುದ್ದೆ ಹೋಮ್ ಮೇಡ್ ನೂಡಲ್ಸ್ ರೆಡಿಯಾಗಿದೆ. ನನಗೆ ಹೆಂಗೆ ಬರುತ್ತೋ ಹಂಗೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ನಿಮ್ಮ ನಿಸರ್ಗ ನಂದೀಶ್ ಮಾತಾಡ್ತಾ ಇರೋದು. ತುಂಬ ಗ್ಯಾಪ್ ಆಗಿಬಿಟ್ಟಿದೆ ಅಲ್ವಾ ಈ ನಡುವೆ ವ್ಲಾಗ್ ಮಾಡಿ. ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ಇವಾಗೆಲ್ಲ ಸ್ವಲ್ಪ ಕೆಲಸದ ಟೈಮು, ಹಾಗಾಗಿ ನಾನು ಲೆಂತಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಡ್ಯೂಟಿ ಶುರು. ದನಿನ ಮನೆ ಹತ್ರ ಬಂದೆ. ದನಿನ ಮನೆಗೆ ಹೋಗೋವರೆಗೂ ಯಾರಪ್ಪ ದನಿನ ಮನೆಗೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ದನಿನ ಮನೆಗೆ ಹೋಗ್ತಾ ಇದ್ದಂಗೆ ಕೆಲಸಗಳು ಮಾಡ್ತಾ ಸೆಕೆ ಆಗಿಬಿಟ್ಟಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನಾನೊಂದು ಸ್ವೆಟರು ಕೂಡ ಹಾಕ್ಕೊಂಡಿಲ್ಲ. ನಂದೀಶ್ವರು ಅದನ್ನೇ ರೇಗಿಸ್ತಾ ಇದ್ರು ಆಲ್ರೆಡಿ. ನೀನು ಹಿಂಗೆ ಮಾಡ್ತಾಯಿರು, ಏನಾದರೂ ನೆಗಡಿ ಆಗಬೇಕು ಆಮೇಲೆ ನಿನಗೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಹಾಕ್ಕೊಂಡ್ರೆ ನನಗೆ ಒಂಥರ ಕಿರಿಕಿರಿ ಅಂತ ಅನಿಸುತ್ತೆ, ಕೆಲಸ ಮಾಡೋದಕ್ಕಾಗಲ್ಲ. ಹಾಗಾಗಿ ಹಾಕ್ಕೊಳ್ಳಲ್ಲ ಅಷ್ಟೇ. ಒಂದು ಟೋಪಿನೂ ಸುದ ನಾನು ಹಾಕ್ಕೊಳ್ಳಲ್ಲ. ನಂದೀಶ್ ಅವರು ನಾನು ಇವತ್ತಿಬ್ಬರು ಬೇಗನೆ ಎದ್ದಿದ್ವಿ. ಹಾಗಾಗಿ ನಾನೆಲ್ಲ ಕಸ ತುಂಬಿಕೊಟ್ಬಿಡ್ತೀನಿ, ನೀವು ಕಸ ಹಾಕ್ಬಿಡಿ, ಆಮೇಲೆ ಕುರಿಗಳಿಗೆಲ್ಲ ತಿಂಡಿ ಹಾಕ್ಬಿಟ್ಟು ಹಾಲು ಕರ್ಕೊಳ್ಳೋಣ ಅಂತ ಹೇಳಿ ಮಾತಾಡಿಕೊಂಡು ನಮ್ಮ ಕೆಲಸಗಳನ್ನ ಮಾಡ್ಕೋತಾ ಇದ್ದೀವಿ. ಕೆಲವೊಂದು ಸರಿ ತುಂಬ ಬೇಜಾರಾಗ್ಬಿಡುತ್ತೆ. ಯಾಕೆ ಅಂತ ಅಂದರೆ, ಇವಾಗ ನಾವೆಲ್ಲಾದರೂ ಹೋಗಬೇಕು ಅಂತ ಅಂದರೆ, ಇವಾಗ ನಮ್ಮ ಮನೇಲಿ ನಾನು ನಂದೀಶ್ವರ್ ಇಬ್ಬರೇ, ಅತ್ತೆ ಕೈಲಿ ಆಗೋದಿಲ್ಲ ಹಸು ಎಲ್ಲ ನೋಡ್ಕೊಳ್ಳೋದಕ್ಕೆ. ಹಾಗಾಗಿ ಎಲ್ಲಾದರೂ ಹೋಗಬೇಕು ಅಂದಾಗ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡುತ್ತೆ. ಯಾರನ್ನಾದ್ರೂ ಒಬ್ರನ್ನ ಕರೆಸ್ಬೇಕು, ಇರಿಸ್ಬೇಕು, ನಾವೆಲ್ಲಾದರೂ ಹೋಗಬೇಕು, ನಮ್ಮಿಂದ ಪಾಪ ಅವ್ರಿಗೂ ತೊಂದರೆ ಆಗುತ್ತೆ. ಎಲ್ಲ ಸರಿ ಅಂದರೆ ಖುಷಿ ನಮಗೂ, ಹಸು ಮೇಯಿಸೋದು, ಇರೋದು, ಮನೇಲಿರೋದು ಅದೆಲ್ಲ ಖುಷಿಯಾಗುತ್ತೆ. ಆದರೆ ನಮಗೆ ಏನಾದರೂ ಬೇಜಾರಾಗಿ ಎಲ್ಲಾದರೂ ನಾವು ಒಂದೆರಡು ದಿನ ಹೊರಗಡೆ ಹೋಗಬೇಕು ಅಂದಾಗ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂತ ಅಂದರೆ, ಎಲ್ಲ ಫಂಕ್ಷನ್ಗಳನ್ನೂ ಸ್ವಲ್ಪ ಸೈಡ್ಗೆ ಇಡಬೇಕಾಗುತ್ತೆ. ಸಮಯ ಸಂದರ್ಭ ಅಂತ ಬಂದಾಗ ಕೆಲವೊಂದು ಜಾಗಗಳಿಗೆ ನಾವು ಹೋಗೋದಕ್ಕಾಗಲ್ಲ. ಅಂದರೆ ಟೈಮ್ ಕರೆಕ್ಟಾಗಿ ನಾವು ಪಿಕಪ್ ಮಾಡೋದಕ್ಕಾಗಲ್ಲ. ತುಂಬ ಅಂದರೆ ತುಂಬಾ ಹಿಂಸೆ ಆಗಿಬಿಡುತ್ತೆ. ಅಂದರೆ ಹಸು ಕಟ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ, ಹಸು ಕಟ್ಕೊಂಡಿರೋರು ಎಷ್ಟೊಂದನ್ನೆಲ್ಲವೂ ಎದುರಿಸ್ಬೇಕು ನಾವು. ಎಲ್ಲೂ ಹೋಗೋದಕ್ಕಾಗಲ್ಲ. ಸಡನ್ನಾಗಿ ಇವಾಗೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ಸಡನ್ನಾಗಿ ಹೋಗೋದಕ್ಕಾಗಲ್ಲ ನಾವು. ಯಾಕಂದರೆ ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳಿರುತ್ತೆ, ಹಸುಗಳಿರುತ್ತೆ. ಅದನ್ನೆಲ್ಲ ಮೇವನ್ನೆಲ್ಲ ನೋಡಬೇಕು. ಯಾರನ್ನಾದ್ರೂ ಒಬ್ರನ್ನ ಕರೆಸಿ ಇರಿಸಿ, ನಾವು ಇವಾಗ ಯಾರನ್ನಾದ್ರೂ ಕರೆಸಿರಿಸ್ಬೇಕು ಅಂದರೆ ನಾವು ಪ್ರಿಪೇರ್ ಆಗಿರಬೇಕು. ಒಂದು ವಾರ ಮುಂಚೆನೇ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಏನೇನೆಲ್ಲ ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ಮಾಡ್ಕೋಬೇಕು. ಈ ಥರ ಎಲ್ಲ ಕೆಲವೊಂದನ್ನು ಎದುರಿಸ್ಬೇಕಾಗುತ್ತೆ. ಎಲ್ಲದನ್ನೂ ನಾವು ಎದುರಿಸ್ತೀವಿ ಅಂದರೆ ಹಳ್ಳೀಲಿ ಜೀವನ ಮಾಡ್ಬೋದು. ಹಂಗಂತ ನಾವೇನು ಎಲ್ಲೂ ಹೋಗೋದಕ್ಕಾಗಲ್ಲ, ಬರೋದಕ್ಕಾಗಲ್ಲ ಆ ಥರ ಅಂತಲ್ಲ. 2 ದಿನ ನಾವು ಮನೆ ಬಿಟ್ಟು ಹೋಗಬೇಕು ಅಂದಾಗ ತುಂಬ ರಿಸ್ಕ್ ಆಗುತ್ತೆ. ಎಲ್ಲನೂ ಎದುರಿಸೋಕ್ಕೆ ರೆಡಿ ಇರಬೇಕು ಹಳ್ಳೀಲಿ. ಇದ್ಮೇಲೆ ಪ್ರತಿಯೊಂದೂ ಅಷ್ಟೇನೆ, ಏನೇ ಬರ್ಬೋದು, ಎಂಥದ್ದೇ ಆದ್ರೂ ನಾವು ಎದುರಿಸ್ತೀವಿ, ಯಾವ ಕೆಲಸ ಆದ್ರೇನೋ ನಾವು ಮಾಡ್ತೀವಿ ಅನ್ನೋರು ಅಷ್ಟೇನೆ ಹಳ್ಳೀಲಿ ಎಲ್ಲನೂ ನಿಭಾಯಿಸೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಅದನ್ನು ನೋಡಿದೆ, ಅವರು ಅದನ್ನೇ ಹಾಕಿದ್ರು. ಹಳ್ಳೀಲಿ ಇದ್ಕೊಂಡು ನಾವು ಎಲ್ಲಿ ಬೇಕಲ್ಲೆಲ್ಲ ತಿರ್ಕೊಂಡು ನೆಮ್ಮದಿಯಾಗಿರೋದಕ್ಕಾಗಲ್ಲ. ನೆಮ್ಮದಿಯಾಗಿರೋದಕ್ಕೆ ಹಳ್ಳಿ ಜೀವನ ಬೇಕು. ಆದರೆ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಿ ನಾವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂದಿದ ತಕ್ಷಣ ಹೋಗೋದಕ್ಕಾಗಲ್ಲ ಅಂತ, ಅದಂತೂ ತುಂಬ ಕರೆಕ್ಟ್ ಅಂತ ನನಗೂ ಅನ್ನಿಸ್ತು. ಅಷ್ಟೇ, ಹಳ್ಳೀಲಿರೋದಕ್ಕೆ ಏನು ಬೇಜಾರು ಆ ಥರ ಎಲ್ಲ ಏನಿಲ್ಲ. ನಮಗೂ ಹಳ್ಳಿ ಜೀವನನೇ ಇಷ್ಟ. ಆದರೂ ನನಗಿಂತ ನಂದೀಶ್ ತುಂಬ ಜಾಸ್ತಿ ಅಂದರೆ ಹಳ್ಳಿ ಜೀವನನೇ ಇಷ್ಟ. ಅವ್ರವ್ರಿಗೆ ಜಗಳ ನೀರು ಕುಡಿಯೋಕ್ಕೆ. ಇರ್ರ ಹಾಕ್ತೀನಿ. ಎಲ್ಲರ ಜಾಗ ಬಿಡ್ರೋಲೇ. ಅಯ್ಯೋ ಚೆಲ್ತೀರ ಕಣೋ ನೀರು. ಸಮಾಧಾನವಾಗಿ ಕುಡಿದ್ರೆ ಎಲ್ಲರೂ ಕುಡಿಬೋದಪ್ಪ. ಅಯ್ಯೋ ಕೈಯೇ ಕಿತ್ತಾಕ್ಬಿಡ್ತವೆ. ಹೋಯ್ತು ಕಣ ನನ್ನ ಕೈ. ಅವಾಗಿಂದ ಅಷ್ಟೊಂದು ಕುಸ್ತಿ ಕಾಯ್ದ್ರಿ. ನಮ್ಮ ದನಿನ ಮನೆ ಕೆಲಸ ಇಲ್ಲಿಗೆ ಕ್ಲೋಸ್ ಆಯಿತು. ಇಷ್ಟು ಕೆಲಸನ ನಾವು ಮುಗಿಸಿ ನಾವಿಬ್ಬರು ಮನೆಗೆ ಬರೋ ಅಷ್ಟರಲ್ಲಿ 6:15 ಆಗಿರುತ್ತೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ನಾವು ಟೈಮ್ ಕಟ್ಕೋಬೇಕಲ್ಲ. ಹಾಗಾಗಿ ಒಂದು ವಾಕಿಂಗ್ ಹೋಗಿ ಬಂದು ಇವಾಗ ಬಿಸಿ ಹಾಲು ಕುಡಿದು ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ರಕ್ಷಿನ ಬಂದು ಎಬ್ಬರಿಸಿ ಅವನನ್ನು ಫ್ರೆಶಪ್ ಆಗೋದಕ್ಕೆ ಕಳಿಸ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ತಾ ಇರ್ತೀನಿ. ಪಾಪ ಆದಷ್ಟು ನಂದೀಶ್ ಅವರು ನನಗೆ ಹೆಲ್ಪ್ ಮಾಡ್ತಾರೆ. ಇವತ್ತು ತಿಂಡಿಗೆ ಬಂದು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಅವರೆಕಾಯಿ ತೊಗೊಂಬಂದಿದ್ದೆ, ಅದು ಫ್ರೆಶ್ ಆಗಿತ್ತು. ಹಾಗಾಗಿ ಅದನ್ನು ಹಾಕಿ ಮತ್ತು ತರಕಾರಿನೆಲ್ಲ ಹಾಕಿ
ಪಲಾವ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಪಲಾವ್ ಅಂತೂ ನಮ್ಮ ಮನೇಲಿ ಪರ್ಸ್ನಲಿ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದು ಇದು ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳು ಮಾಡಿಬಿಟ್ರಂತೂ ನಿಜ ಕೇಳೋದೇ ಬೇಡ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಪಲಾವ್ನೇ ಮಾಡೋಣ ಅಂಥೇಳಿ ಬೇಗ ಬೇಗ ತಿಂಡಿನ ಮಾಡಿಕೊಂಡೆ. ನಂದೀಶ್ವರ ಅಷ್ಟರಲ್ಲಿ ಸ್ವಲ್ಪ ಹೊಲ ಕುಯ್ಯೋದು ಬ್ಯಾಲೆನ್ಸ್ ಉಳ್ಕೊಬಿಟ್ಟಿತ್ತು, ಅದನ್ನು ಕುಯ್ಯೋದಕ್ಕೆ 2ನೇ ಬ್ಯಾಚ್ ಒಬ್ಬರು ಬಂದಿದ್ದರು. ಅವ್ರಿಗೆ ಮತ್ತು ಕಾಫಿ ತಿಂಡಿ ನಂದೀಶ್ವರ್ಗೆ, ಅವ್ರಿಗೆ ಬರೀ ಕಾಫಿ ಬಿಸ್ಕೆಟ್ ಇದನ್ನೆಲ್ಲ ಕೊಟ್ಬರೋಣ ಅಂತ ಹೇಳಿ ಅವ್ರಿಗೆಲ್ಲ ಟೀ ಕೊಟ್ಬಿಟ್ಟು ಬಂದೆ. ಅಲ್ಲೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ರಕ್ಷಿನ ಕರ್ಕೊಂಡು ಇವಾಗ ಸ್ಕೂಲ್ಗೆ ಡ್ರಾಪ್ ಮಾಡಿ ಮತ್ತು ಒಂದು ಸ್ವಲ್ಪ ತರಕಾರಿ ಎಲ್ಲ ತರಬೇಕು. ಮಧ್ಯಾಹ್ನಕ್ಕೆ ಅವ್ರಿಗೆ ಅಡುಗೆ ಮಾಡಬೇಕು. ಹಾಗಾಗಿ ತರಕಾರಿ ಎಲ್ಲ ತೊಗೊಂಡು ಬರುವ ಇವಾಗ ಬಿಟ್ಟು ಬಂದು ಇವಾಗ ಅಡುಗೆ ಕೆಲಸ ಆಗಿದೆ. ಈ ತರಕಾರಿ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡಿದ್ದೀನಿ. ಮುದ್ದೆ ಒಂದು ಮಾಡ್ಕೋಬೇಕು. ಆಮೇಲೆ ನಮ್ಮ ಕಡೆ ತರಕಾರಿ ಎಲ್ಲ ಹಾಕಿ ಮಾಡೋದು ಹುಳಿ ಸಾರು ಅಂತ ಅಂತೀವಿ, ಒಂದು ಕಡೆ ಅದನ್ನ ತರಕಾರಿ ಸಾರು ಅಂತ ಅಂತಾರೆ. ಮತ್ತು ರೈಸು ಆಗಿದೆ, ಮುದ್ದೆ ಒಂದು ಮಾಡಬೇಕು. ಬ್ಯಾಳ್ದಣ್ಣಿತ್ತು, ಅದನ್ನು ಸ್ವಲ್ಪ ಪಾನಕ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಬಂದು 11:25 ಆಗಿದೆ. ಇನ್ನೂ ನಂದೀಶ್ವರ್ ಫೋನ್ ಮಾಡಿಲ್ಲ, ಇನ್ನೇನು ಫೋನ್ ಮಾಡ್ತಾರೆ. ಅಷ್ಟರಲ್ಲಿ ಪಾನಕ ಒಂದು ಮಾಡಿಟ್ರೆ ಬಿಸಿಲಿಂದ ಬಂದಿರ್ತಾರಲ್ಲ, ಕುಡಿತಾರೆ. ಆಮೇಲೆ ಬಂದು ಮುದ್ದೆ ಮಾಡಿಕೊಂಡ್ರೆ ಆಯಿತು. ರಕ್ಷಿನ ಬಿಟ್ಟು ಬಂದು ತರಕಾರಿ ತಗೊಂಬಂದು ಎತ್ತಿಟ್ಬಿಟ್ಟು ಬೇಗ ಬೇಗ ಅಡುಗೆ ಕೆಲಸನ ಮಾಡ್ಕೊಂಬಿಟ್ಟೆ. ಈ ರೀತಿ ಕೆಲಸಗಳಿದ್ದಾಗ ಪಟ ಅಂತ ಕೆಲಸಗಳನ್ನ ಮಾಡ್ಕೊಬಿಡ್ಬೇಕು. ಈ ಟೈಮ್ಗಳಲ್ಲೆಲ್ಲ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೇಗನೆ ಟೈಮ್ ಹೋಗ್ಬಿಡುತ್ತೆ. ಸಾಂಬಾರು ಆಗಿದೆ, ಅದಕ್ಕೊಂದು ಸಿಂಪಲ್ಲಾಗಿ ಮೇಲೊಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಇವಾಗ ಬೆಳ್ಕಾಯಿನ ಹಾಕಿ ಒಂದು ಪಾನಕ ಮಾಡುವ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ತುಂಬಾ ಸಿಗ್ತಾಯಿತ್ತು, ಆದರೆ ಇವಾಗೆಲ್ಲ ತುಂಬ ರೇರ್ ಆಗಿಬಿಟ್ಟಿದೆ ಸಿಗೋದು. ತುಂಬ ಚೆನ್ನಾಗಿರುತ್ತೆ ಇದು ಹಣ್ಣಾದಾಗ ಟೇಸ್ಟು. ಬನ್ನಿ ಬೇಗ ಬೇಗ ಪಾನಕ ಮಾಡೋಣ. ಗಮ್ ಅಂತ ಇದೆ. ನನಗೆ ಪರ್ಸ್ನಲಿ ಈ ರೀತಿ ಅಪರೂಪಕ್ಕೆ ಸಿಗುತ್ತೆ ನೋಡಿ, ಸೀಸನಲ್ಲಿ ಮಾತ್ರ ಸಿಗುತ್ತಲ್ಲ, ಅದೆಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಹಲಸಿನ ಹಣ್ಣು ಆಗಿರ್ಬೋದು, ಮತ್ತು ಈ ರೀತಿ ಬ್ಯಾಲ್ದಣ್ಣು, ಇದು ಯಾರೋ ಕೊಟ್ಟಿದ್ರು ಪಾಪ. ಹಾಗಾಗಿ ಅದನ್ನು ಯಾಕೆ ವೇಸ್ಟ್ ಮಾಡೋದು, ಜಾಸ್ತಿ ದಿನ ಇಟ್ಕೊಂಡ್ರು ಅದು ಬೆಂಡು ಬಂದಂಗೆ ಆಗಿಬಿಡುತ್ತೆ. ಅದಕ್ಕೇ ಸ್ವಲ್ಪ ಪಾನಕ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಬರೀ ಪ್ಲೈನೇ ಕೊಡು, ನಾನು ಅದನ್ನ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂತೀನಿ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಅವ್ರು ಸಕ್ಕರೆ ಹಾಕ್ಕೊಂಡು ತಿಂದರು. ನಾನು ಪಾನಕ ಎಲ್ಲ ಮಾಡಿಟ್ಟು ಕುಡಿದು ಹೊಲ್ದ ಹತ್ರ ಹೋಗಿ ಅವ್ರಿಗೆಲ್ಲರಿಗೂ ಮಧ್ಯಾಹ್ನ ಅಡುಗೆ ಮಾಡಿದ್ನಲ್ಲ, ಅವ್ರಿಗೆಲ್ಲರಿಗೂ ಹೊಲ ಕುಯ್ಯೋದಕ್ಕೆ ಬಂದಿರಲ್ಲ ಅವ್ರಿಗೆ ಊಟನೆಲ್ಲ ಕೊಟ್ಟು ಮನೆಗೆ ಬಂದೆ. ಹತ್ರದಿಂದ ಬಂದ್ವಿ. ನಂದೀಶ್ವರ್ಗೆ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿದೆಯಂತೆ. ಸಂಜೆ ಟೈಮು ಚಳಿ ಅಲ್ವಾ, ಇವಾಗ ಏನಾದರೂ ಕೇಳ್ತಾ ಇರ್ತಾರೆ. ಅದಕ್ಕೆ ಇವತ್ತು ಪಾಸ್ತಾ ಇದ್ದರೆ ಪಾಸ್ತಾ ಮಾಡೋಂದ್ರು, ಪಾಸ್ತಾ ಇಲ್ಲ, ನೂಡಲ್ಸ್ ಇದೆ. ಹಾಗಾಗಿ ನೂಡಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೂಡಲ್ಸ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ನನಗೆ ಜಾಸ್ತಿ ಉದ್ದ ಇದ್ದರೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಅದನ್ನು ಮುರಿದು ಹಾಕಿದ್ದೀನಿ. ರಕ್ಷಿ ಅಮ್ಮ ಇಷ್ಟೊಂದು ಮುರಿದು ಹಾಕ್ಬಿಟ್ಟಿದ್ಯಲ್ಲಮ್ಮ ಅಂತ ಇದ್ದ. ಜಾಸ್ತಿ ಉದ್ದ ಇದ್ದರೆ ತಿನ್ನೋದಕ್ಕಾಗಲ್ಲ. ಬೇಯಿಸ್ಕೊಂಡು ಇವಾಗ ಇದನ್ನು ಒಗ್ಗರಣೆಗೆ ಹಾಕಿ ರೆಡಿ ಮಾಡಬೇಕು. ಹೋಮ್ ಮೇಡ್ ನೂಡಲ್ಸ್ ರೆಡಿಯಾಗಿದೆ. ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್ ನೂಡಲ್ಸ್ನ ರೆಡಿ ಮಾಡಿರೋದು. ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವತ್ತು ಟ್ರೈ ಮಾಡಿದೆ. ಟೇಸ್ಟ್ ಹೆಂಗಿದೆ ಅಂತ ಇವಾಗ ಹುಡುಗರನ್ನ ಕೇಳೋಣ. ನೂಡಲ್ಸ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಂದೀಶ್ ಅವರು ರಕ್ಷಿ ತುಂಬ ಇಷ್ಟಪಟ್ಟು ತಿಂದರು. ಇದು ನೆಕ್ಸ್ಟ್ ಡೇ ನಾವು ಹಳೇದು ಕುಯ್ಸಿದ್ವಲ್ಲ, ಅದು ಒಣಗಿತ್ತು, ಅದನ್ನು ಹೊಲ ಕಟ್ಟೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಿಂದಿನ ದಿನ ನಾನು ನಂದೀಶ್ ಅವರು ಇಬ್ಬರೇ ಕಟ್ಟಿದ್ವಿ. ಸ್ವಲ್ಪ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿತ್ತು, ಅದಕ್ಕೆ ಇವತ್ತು ಇನ್ನೊಬ್ರನ್ನ ಕರ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಕುಯ್ದಿದ್ವಲ್ಲ, ಅದು ನೆನ್ನೆ ಕುಯ್ಸಿದ್ದೀವಲ್ಲ, ಅದನ್ನು ಹಾಕೋದಕ್ಕೆ ಹಣೆ ಬೇಕಾಗಿತ್ತು. ಹಾಗಾಗಿ ಹಣೆ ಹಾಕ್ಬಿಡೋಣ ಫಸ್ಟು, ಆಮೇಲೆ ಹೊಲ ಕಟ್ಟೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಹಣೆ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನಂದೀಶ್ ಅವರು ನೀಟಾಗಲ್ಲೆಲ್ಲ ಕೆತ್ತಿ ರೆಡಿ ಮಾಡಿದರು. ಇವಾಗ ಕಲ್ಲುಗಳನ್ನೆಲ್ಲ ಜೋಡಿಸಿ, ಮರ ಜೋಡಿಸಿ, ಹಣೆ ನೀಟಾಗಿದ್ದರೆ ಮಾತ್ರನೇ ಮೆದೆ ನೀಟಾಗಿ ಇರೋದು. ಏನಾದರೂ ಹಣೆ ಒಂದು ಸ್ವಲ್ಪ ಹಂಗೆ ಹಿಂಗೆ ಆಗಿಬಿಟ್ರೆ ಆಮೇಲೆ ಫುಲ್ಲು ಕೆಲಸ ಎಲ್ಲ ಕೆಟ್ಟೋಗ್ಬಿಡುತ್ತೆ, ಮೆದೆ ಹಾಕೋದಕ್ಕಾಗಲ್ಲ ಸರಿಯಾಗಿ. ಹಾಗಾಗಿ ನೀಟಾಗಿ ಹಣೆನ ಹಾಕ್ಕೊಂಡು ಆಮೇಲೆ ಹೊಲ ಕಟ್ಟೋದಕ್ಕೆ ಬಂದ್ವಿ. ನಾನು ಆವಾಗಲೇ ಹೇಳಿದ್ನಲ್ಲ, ವರ್ಷ ಪೂರ್ತಿ ಏನೂ ಕೆಲಸ ಮಾಡೋ ಹಾಗಿಲ್ಲ, ಕೆಲವೊಂದು ಟೈಮಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ. ನನಗೂ ಮೊದಲೆಲ್ಲ ಈ ಕೆಲಸಗಳು ಬರ್ತಿರ್ಲಿಲ್ಲ, ಇವಾಗ ನಾನು ಕಲ್ತ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಹಳ್ಳಿಲಿದ್ಮೇಲೆ ಪ್ರತಿಯೊಂದು ಕೆಲಸನೂ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟು ನಮ್ಮಲ್ಲಿ ತುಂಬ ಜಾಸ್ತಿನೇ ಇರಬೇಕು. ಹಾಗಾಗಿ ನನಗೂ ಅದು ಜಾಸ್ತಿನೇ ಇದೆ. ಅಂದರೆ ನನಗೆ ನಂದೀಶ್ ಅವ್ರನ್ನ ನೋಡಿ ಅದು ತುಂಬ ಜಾಸ್ತಿ. ಯಾಕಂದರೆ ಅವ್ರು ಯಾವ ಕೆಲಸ ಆದ್ರೂ ಗೊತ್ತಿಲ್ಲ ಅಂತ ಅಂದ್ರೂ ತಿಳ್ಕೊಂಡಾದ್ರೂ ನಾನು ಮಾಡ್ತೀನಿ ಅಂತ ಅವ್ರ ಮೈಂಡಲ್ಲಿ ತುಂಬ ಇದೆ. ಅವರು ಸಿಟಿಲೇ ಓದಿ ಬಂದಿರೋದು, ಆದರೆ ಇವಾಗ ಹಳ್ಳಿಲೇ ನಾವು ಇರಬೇಕು ಅನ್ನೋ ಪರಿಸ್ಥಿತಿ ಬಂದಾಗ
ಅವ್ರ ಹಳ್ಳಿ ಜೀವನಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಅವ್ರಿಗೂ ಯಾವುದೂ ಬರ್ತಿರ್ಲಿಲ್ಲ, ಇವಾಗ ಪ್ರತಿಯೊಂದನ್ನು ಕಲ್ತ್ಕೊಂಡಿದ್ದಾರೆ. ನನಗೂ ನಂದೀಶವ್ರಿಗೂ ಸ್ವಲ್ಪ ಸೇಮ್ ಟು ಸೇಮ್ ಅಂತಲೇ ಹೇಳ್ಬೋದು. ಸಿಟಿಲಿ ಹುಟ್ಟು ಬೆಳೆದು ಓದಿದ್ದೆಲ್ಲ ಸಿಟಿಲಾದ್ರೂ ಜೀವನ ಮಾಡ್ತಾ ಇರೋದು ನಾವು ಇವಾಗ ಹಳ್ಳೀಲಿ. ಹಾಗಾಗಿ ನಮಗೂ ನಂದೀಶವ್ರಿಗೂ ಎಷ್ಟು ಎಲ್ಲನೂ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಇಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟನ್ನ ಕಲ್ತ್ಕೊಂಡು ಮಾಡಬೇಕು, ಯಾವಾಗಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಸ್ವಲ್ಪ ಹೊಲ ಕಟ್ಕೊಳ್ಳೋಣ ಅಂಥೇಳಿ ಅವರು ಮಧ್ಯಾಹ್ನ ಮೇಲೆ ನಾವು ಊಟಕ್ಕೆ ಹೋಗಿ ಬರ್ತೀವಿ ಅಂತ ಹೋದರು. ನಂದೀಶವರು ಇವಾಗ ನಾವು ತುಂಬ್ಕೊಂಡಿದ್ವಲ್ಲ ಟ್ಯಾಕ್ಟ್ರಿಗೆ ಒತ್ಕೊಂಬಂದು ಅದನ್ನು ಕಿತ್ತಾಕ್ಬಿಟ್ಟು ಹೊಟ್ಟೋಗ್ಬಿಡೋಣ ಮೆದೆಗೆ, ಆಮೇಲೆ ಮತ್ತೆ ಮಧ್ಯಾಹ್ನದ ಮೇಲೆ ಹೊಲ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಅಂದರು. ಅದು ರೈಟ್ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಇದನ್ನೆಲ್ಲ ಟ್ಯಾಕ್ಟ್ರಿಗೆ ಹತ್ತಿ ಅದನ್ನೆಲ್ಲ ಕಿತ್ತಾಕ್ಕೊಡ್ತಾಯಿದ್ದೆ. ಅವ್ರು ನೀಟಾಗಿ ಮೆದೆನ ಬಿಡ್ತಾಯಿದ್ರು ನಂದೀಶವರು. ಆಮೇಲೆ 1:30 ಆಗಿತ್ತು ನಮ್ಮ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ. ಅಷ್ಟೆಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಬಂದು ಊಟ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಅರಿ ಮಾಡೋದಕ್ಕೆ ಬ್ಯುಸಿಯಾಗೋದ್ವಿ. ಹಾಗಾಗಿ ನಾನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಸಾರಿ, ಈ ಟೈಮಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಇರ್ತೀನಿ, ಹಾಗಾಗಿ ವ್ಲಾಗ್ ಮಾಡಲಿಲ್ಲ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.